नमस्कार दोस्तों, वेलकम टू विज्ञान डॉक्टर जी। आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर। ನನ್ನ ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಸಮಥಿಂಗ್ ಕಾಲ್ಡ್ ಶಾರ್ಟ್ ಸರ್ವಿಕ್ಸ್. ಅಂದರೆ ಯುಟ್ರೈನ್ ಸರ್ವಿಕ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್, ಅದು ಶಾರ್ಟ್ ಅಂದರೆ ಏನು ಅಂದರೆ ನಾರ್ಮಲಿ ಅದರ ಲೆಂತ್ ಮೋರ್ ದೆನ್ 3 ಸೆಂಟಿಮೀಟರ್ಸ್ ನಾರ್ಮಲಿ. ಸೊ ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಅದು ಲೆಸ್ ದ್ಯಾನ್ 2.5 ಸೆಂಟಿಮೀಟರ್ಸ್ ಅಂದರೆ 2.5 ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತು ಅಂದರೆ ಹೆಚ್ಚು ಕಮ್ಮಿ 1 ಇಂಚು, ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಶಾರ್ಟ್ ಅಂತ ಹೇಳ್ತೀವಿ. ಬಟ್ ಮೋರ್ ಆ್ಯಕ್ಯುರೇಟ್ ಅಸೆಸ್ಮೆಂಟ್ ಅಂದರೆ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಮಾಡಬೇಕು. ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಮಾಡಿದಾಗ ಅದು ಲೆಂತು ಲೆಸ್ ದೆನ್ 2 ಸೆಂಟಿಮೀಟರ್ಸ್ ಇದ್ದರೆ ಅದನ್ನು ಶಾರ್ಟ್ ಸರ್ವಿಕ್ಸ್ ಅಂತ ಹೇಳ್ತೀವಿ. ಸೊ ಶಾರ್ಟ್ ಸರ್ವಿಕ್ಸಿಂದ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು? ಒಂದು ಮೋಸ್ಟ್ ಕಾಮನ್ಲಿ ಏನಾಗುತ್ತೆ, ಶಾರ್ಟ್ ಸರ್ವಿಕ್ಸ್ ಕ್ಯಾನ್ ಗಿವ್ ರೈಸ್ ಟು ಅಥವಾ ಕ್ಯಾನ್ ರಿಸಲ್ಟ್ ಇನ್ ಪ್ರಿಮೆಚೂರ್ ಡೆಲಿವರಿ. ಸಪೋಸ್ ಅದು ಪರ್ಸಿಸ್ಟೆಂಟ್ ಶಾರ್ಟ್ ಸರ್ವಿಕ್ಸ್ ಇದೆ ಅಪ್ ಟು 24 ವೀಕ್ಸ್ ಅನ್ನಂಗಿದ್ರೆ ಅದು ದಿಸ್ ಈಸ್ ಅನ್ ಇಂಡಿಕೇಟರ್ ಫಾರ್ ಪ್ರಿಮೆಚೂರ್ ಡೆಲಿವರಿ. ಅಂದರೆ 32-33 ವಾರದಲ್ಲಿ ಡೆಲಿವರಿ ಆಗುವಂಥ ಸಾಧ್ಯತೆಗಳುಂಟು. ಯಾಕೆಂದರೆ ಅದರದ್ದು ಸರ್ವಿಕ್ಸಿಗೆ ಅದನ್ನು ಹೋಲ್ಡ್ ಮಾಡೋ, ಪ್ರೆಗ್ನೆನ್ಸಿನ ಹೋಲ್ಡ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಶಾರ್ಟ್ ಸರ್ವಿಕ್ಸ್ ಏನಕ್ಕಾಗುತ್ತೆ? ಒಂದು, ನಿಜವಾಗ್ಲೂ ಅದು ಶಾರ್ಟೇ ಇರ್ಬೋದು. ಅಂದರೆ ಆ ಪೇಷಂಟಿಗೆ ಆ ಪರ್ಟಿಕ್ಯುಲರ್ ಪ್ರೆಗ್ನೆನ್ಸಿಯಲ್ಲಿ ಸರ್ವಿಕ್ಸ್ ಲೆಂತ್ ಕಡಿಮೆ ಇರಬಹುದು, ಅದು ಒಂದು ಶಾರ್ಟ್ ಸರ್ವಿಕ್ಸ್ ಅಂತ. ಅದು ಬಿಟ್ಟರೆ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್, ಬೇರೆ ಏನಾರ ಇಂಟರ್ವೆನ್ಷನ್ಸ್ ಮಾಡಿದಾಗ ಇದೆಲ್ಲ ಕಾರಣಗಳಿಂದಲೂ ಸರ್ವಿಕ್ಸು ಸ್ವಲ್ಪ ಶಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಇದನ್ನು ಯಾವಾಗ ಅಸೆಸ್ ಮಾಡ್ತೀವಿ ನಾವು? ಜನರಲಿ 12-13 ವೀಕ್ಸ್ ಅಂದರೆ NT-NB ಸ್ಕ್ಯಾನ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಫಸ್ಟು ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿ ಅಸೆಸ್ ಮಾಡ್ತೀವಿ. ಅದನ್ನು ಅಸೆಸ್ ಮಾಡಿಬಿಟ್ಟು ನಾವು ರೆಗ್ಯುಲರ್ ಆಗಿ ಅಸೆಸ್ ಮಾಡ್ತಾನೆ ಇರ್ಬೋದು. ಅಂದರೆ ಇವಾಗ ಇನ್ಫ್ಲಮೇಷನ್ ಆಗಿರುತ್ತೆ ಯಾವುದೋ ಒಂದು ಪೊಸಿಷನಲ್ಲಿ. ಈಗ ಫಾರ್ ಎಕ್ಸಾಂಪಲ್ 12-13 ವೀಕ್ಸಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಅದಕ್ಕೆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಚೆಕ್ ಮಾಡಿದಾಗ ಅದು ವಾಪಸ್ ನಾರ್ಮಲ್ ಇದಕ್ಕೆ ಬಂದಿರಬಹುದು. ಅಂದರೆ ಈ ಸರ್ವಿಕ್ಸು ಲೆಂತು ಸ್ವಲ್ಪ ವೇರಿಯಬಲ್ ಇರುತ್ತೆ. ಎಕ್ಸಾಕ್ಟ್ಲಿ 2.5 ಸೆಂಟಿಮೀಟರ್ಸ್ ಇವಾಗಿದೆ ಅಂತಂದರೆ ಥ್ರೂಔಟ್ ಪ್ರೆಗ್ನೆನ್ಸಿ ಅದೇ ಇರುತ್ತೆ ಅಂತ ಹೇಳಿ ಬರೋದಿಲ್ಲ. ಸಿಮಿಲರ್ಲಿ 2 ಸೆಂಟಿಮೀಟರ್ ಅಂದರೆ ಶಾರ್ಟ್ ಆಗಿದೆ, ಇವಾಗ ಶಾರ್ಟ್ ಕಾಣಿಸ್ತಾ ಇದೆ ಅಂತ ಮಾತ್ರಕ್ಕೆ ಆ ಫುಲ್ ಪ್ರೆಗ್ನೆನ್ಸಿ ಫುಲ್ ಅದು ಶಾರ್ಟ್ ಆಗೇ ಇರುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಇಟ್ಸ್ ಅ ಡೈನಮಿಕ್ ಥಿಂಗ್. ಸೊ ಹಾಗಾಗಿ ಇದನ್ನು ಮೋರ್ ಆ್ಯಕ್ಯುರೇಟ್ ಅಸೆಸ್ಮೆಂಟ್ ಅಂದರೆ ಒಂದು ಟ್ರಾನ್ಸ್ ವೆಜನಲ್ ಸ್ಕ್ಯಾನ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಲಾಸ್ಟೋಗ್ರಫಿ. ಸೊ ಇಲಾಸ್ಟೋಗ್ರಫಿ ನಮಗೆ ಲೆಂತ್ಗಿಂತ ಹೆಚ್ಚಾಗಿ ಅದರ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅಂದರೆ ಹಾರ್ಡ್ ಇದೆಯಾ ಸಾಫ್ಟ್ ಇದೆಯಾ ಅಂತ. ಲೆಂತ್ ಆಫ್ ಕೋರ್ಸ್ ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ದ ಕನ್ಸಿಸ್ಟೆನ್ಸಿ ಈಸ್ ಈವನ್ ಮೋರ್ ಇಂಪಾರ್ಟೆಂಟ್. ಸೊ ಇವಾಗ ಸ್ವಲ್ಪ ಶಾರ್ಟ್ ಸರ್ವೆ ಅಂದರೆ ಬಾರ್ಡರ್ ಲೈನ್ ಶಾರ್ಟ್ನೆಸ್ ಇದೆ ಅಂತ ಇಟ್ಕೊಳ್ಳಿ. ಅಂದರೆ 2.5 ಸೆಂಟಿಮೀಟರ್ ಬರ್ತಾ ಇದೆ ಟ್ರಾನ್ಸ್ ಅಬ್ಡಾಮಿನಲ್ಲಿ, ಅಥವಾ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಮಾಡಿದಾಗ 2 ಸೆಂಟಿಮೀಟರ್ ಬರ್ತಾ ಇದೆ. ಆದರೆ ನಾವು ಇಲಾಸ್ಟೋಗ್ರಫಿ ಮಾಡಿದಾಗ ಅದು ಹಾರ್ಡ್ ಇದೆ, ಕನ್ಸಿಸ್ಟೆಂಟ್ ಇದೆ, ಆವಾಗ ನಾವು ಅದಕ್ಕೆ ಸ್ಟಿಚ್ ಮಾಡುವಂಥ ಅವಶ್ಯಕತೆ ಇಲ್ಲದೇ ಇರಬಹುದು. ಸಿಮಿಲರ್ಲಿ ಇವಾಗ ಶಾರ್ಟ್ ಇದೆ, ಬಟ್ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಅದು ಸರ್ವಿಕ್ಸ್ ಇಫ್ ಇಟ್ ಕ್ಯಾನ್ ಬಿಕಮ್ಸ್ ಎ ನಾರ್ಮಲ್ ಲೆಂತ್ ಅಥವಾ ಇಫ್ ಇಟ್ ಬಿಕಮ್ಸ್ ಹಾರ್ಡರ್, ಆವಾಗಲೂ ಅಷ್ಟೇ ನಾವು ಸ್ಟಿಚ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಶಾರ್ಟ್ ಸರ್ವಿಕ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಸರ್ವಿಕ್ಸ್ ಯಾವಾಗಲೂ ಶಾರ್ಟಾಗೇ ಇರುತ್ತೆ ಥ್ರೂಔಟ್ ದ ಪ್ರೆಗ್ನೆನ್ಸಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಡಿಷನಲಿ ಶಾರ್ಟ್ ಸರ್ವಿಕ್ಸ್ ನಾವು ಈ ಸರ್ವಿಕ್ಸ್ ಇವ್ಯಾಲ್ಯೂಯೇಷನ್ನ ಪದೇ ಮಾಡ್ತಾ ಇರ್ಬೋದು. ಅಂದರೆ 2-3 ವೀಕ್ಸ್ 4 ವೀಕ್ಸ್ ಒಂದ್ಸಲಿ ಮಾಡ್ತಾ ಇರ್ಬೋದು. ಮತ್ತು ಇನ್ಫ್ಲಮೇಷನ್ ಇದೆ ಅಂತ ಅನ್ನಿಸ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ರಿಪೀಟ್ ಮಾಡ್ಬೋದು. ಬಟ್ ಜನರಲಿ ಅಪ್ ಟು 24 ವೀಕ್ಸ್ ತನಕ ಮಾಡ್ತೀವಿ ನಾವು. ಬಟ್ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಮಾಡಿದ್ರೆ ಮೋಸ್ಟ್ ಆ್ಯಕ್ಯುರೇಟ್ ಅಸೆಸ್ಮೆಂಟ್ ಆಗುತ್ತೆ. ಇನ್ನೊಂದು, ಇವಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಟ್ವಿನ್ಸ್ ಇರುತ್ತೆ ಅಥವಾ ಟ್ರಿಪಲ್ಟನ್ಸ್ ಇರುತ್ತೆ, ಆ ಟೈಮಲ್ಲಿ ಏನು ಮಾಡ್ತೀವಿ, ಶಾರ್ಟ್ ಸರ್ವಿಕ್ಸ್ ಇರೋದಕ್ಕೆ ನಾವು ಲೆಂತು ಇನ್ನೂ ಜಾಸ್ತಿ ಇಟ್ಕೊಳ್ತೀವಿ. ಅಂದರೆ ಇವಾಗ 2.5 ಸೆಂಟಿಮೀಟರ್ ಅಂತ ಹೇಳ್ತೀವಲ್ಲ, 3 ಸೆಂಟಿಮೀಟರ್ ತನಕನೂ 3ಕ್ಕಿಂತ ಕಡಿಮೆ ಇದ್ದರೂ ನಾವು ಶಾರ್ಟ್ ಸರ್ವಿಕ್ಸ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಅದರಲ್ಲಿ ಮೋರ್ ಸ್ಟ್ರೆಂತ್ ಇಸ್ ರಿಕ್ವೈರ್ಡ್. ಯಾಕೆ ಮಲ್ಟಿಪಲ್ ಪ್ರೆಗ್ನೆನ್ಸಿಯಲ್ಲಿ ಟು ಹೋಲ್ಡ್ ಆನ್ ಟು ದಿ ಪ್ರೆಗ್ನೆನ್ಸಿ. ಆ್ಯಂಡ್ ಸಿಮಿಲರ್ಲಿ ಇವಾಗ ಶಾರ್ಟ್ ಸರ್ವಿಕ್ಸ್ ಇವಾಗ ಬಂದಿದೆ, ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶಾರ್ಟ್ ಸರ್ವಿಕ್ಸ್ ಇರ್ಬೋದಾ? ಇರ್ಬೋದು, ಇರಲೇನೂ ಇರ್ಬೋದು. ಎಲ್ಲ ಪೇಷಂಟ್ಗೂ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಸರ್ವಿಕ್ಸ್ ಶಾರ್ಟಾಗೇ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಶಾರ್ಟ್ ಸರ್ವಿಕ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಆ್ಯಂಡ್ ಇದು ಲೆಂತ್ ಆಫ್ ದ ಸರ್ವಿಕ್ಸ್ ಈಸ್ ಆ್ಯಕ್ಚುಲಿ ಡೈನಮಿಕ್ ಆ್ಯಂಡ್ ಜನರಲಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಪ್ರೆಗ್ನೆನ್ಸಿ ಆಗ್ತಾ ಲೆಂತ್ ಆಫ್ ದ ಸರ್ವಿಕ್ಸ್ ಕೀಪ್ಸ್ ಕಮಿಂಗ್ ಡೌನ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇವಾಗ ಫನಲಿಂಗ್ ಅಂತ ಕೆಲವು ಟೈಮ್ ಏನಾಗುತ್ತೆ, ಒಂದು 28-30 ವೀಕ್ಸ್ ಟೈಮಲ್ಲಿ ಫನಲಿಂಗ್ ಅಂತ ಹೇಳ್ತೀವಿ. ಅಂದರೆ ಇಂಟರ್ನಲ್ ಲಾಸ್, ಅಂದರೆ ಒಳಗಡೆ ಓಪನಿಂಗ್ ಇರುತ್ತೆ ಆಸ್ದು, ಅಂದರೆ ಸರ್ವಿಕ್ಸ್ದು, ಅದು ಓಪನ್ ಆಗ್ತಾ ಶುರು ಆಗುತ್ತೆ. ಆವಾಗ ಒಂದು ಫನಲ್ ಶೇಪ್ ಫಾರ್ಮೇಷನ್ ಆಗುತ್ತೆ. ಆವಾಗ ಫನಲ್ ಶೇಪಲ್ಲಿ ರೆಸಿಡಿಯಲ್ ಸರ್ವಿಕ್ಸ್ ಎಷ್ಟು ಉಳ್ಕೊಂಡಿದೆ ಅದು ಇಂಪಾರ್ಟೆಂಟ್ ನಮಗೆ. ಇಫ್ ಇಟ್ ಈಸ್ ಮೋರ್ ದ್ಯಾನ್ ಸೇ 2 ಸೆಂಟಿಮೀಟರ್ ವಿ ಆರ್ ಸೇಫ್. ಲೆಸ್ ದ್ಯಾನ್ ದಟ್ ಸ್ಟಿಲ್ ದೇರ್ ಈಸ್ ಅ ರಿಸ್ಕ್ ಆಫ್ ಪ್ರಿಮೆಚೂರ್ ಡೆಲಿವರಿ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಸರ್ವಿಕ್ಸ್ ಬಗ್ಗೆ ಮಾತಾಡಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ತರಹ ಸ್ಪೆಷಲ್ ಫೀಚರ್ಸ್ ಆಫ್ ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.